ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಿನಿಮಾದ ಟೈಟಲ್ ಲಾಂಚ್ ಆಗಿರುವಂಥದ್ದು. ಎಸ್, ಇದರಲ್ಲಿ ನಾಯಕಿ ನಟಿಯಾಗಿ ನಟಿಸುತ್ತಿರುವ ಅನೂಷಾ ರೈ ಅವರಿದ್ದಾರೆ. ಮಿಲ್ಕಿ ಬ್ಯೂಟಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಮೊದಲನೇದಾಗಿ ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸಿಂದ ಆಚೆ ಬಂದಾಗ ಹಲವಾರು ಅವಕಾಶಗಳು ದೊರೀತಾ ಇದೆ. ಸೊ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಕಡೆನ? ರೆಸ್ಪಾನ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಒಂದು ಹಳ್ಳಿಗೆ ಹೋಗಲಿ, ಎಷ್ಟು ಚೆನ್ನಾಗಿ ನನ್ನ ಹೆಸರಿಡ್ದು ಒಂದು ಪುಟ್ಟ ಮಕ್ಕಳಿಂದ ಅಜ್ಜಿ ತಾತನವ್ರಿಗೂ ಬಂದು ಮಾತಾಡ್ಸೋದು ನೋಡಿದಾಗ ತುಂಬ ತುಂಬ ಖುಷಿ ಆಗುತ್ತೆ. ಅಷ್ಟು ದೊಡ್ಡ ರೀಚ್ ಇತ್ತು ಬಿಗ್ ಬಾಸ್ನಲ್ಲಿ ಕೂಡ. ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ಜನ ಆ್ಯಕ್ಸೆಪ್ಟ್ ಮಾಡಿರೋದು ನೋಡಿದಾಗಲೂ ತುಂಬ ಖುಷಿ ಆಗುತ್ತೆ. ಎಸ್. ಓಕೆ. ಸಿನಿಮಾ ಕೂಡ ರಿಲೀಸ್ ಆಗಿದೆ. ಈಗ ಹೊಸ ಸಿನಿಮಾ ಕೂಡ ಮುಹೂರ್ತ ಆಗಿ ಟೈಟಲ್ ಲಾಂಚ್ ಆಗಿರುವಂಥದ್ದು. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ಥರ ಇದೆ? ನಾನು ಆಲ್ಮೋಸ್ಟ್ ಜಾನ್ವರಿಯಿಂದ ತುಂಬ ಕತೆಗಳನ್ನ ಕೇಳಿದಾಗ ಇದು ತುಂಬ ಇಷ್ಟ ಆಗಿರೋಂಥ ಕತೆ ನನಗೆ. ಯಾಕೆಂದರೆ ನನ್ನ ಪಾತ್ರ ಒಂದು ಡ್ಯುಯಲ್ ಶೇಡಲ್ಲಿ ಸಂಗೀತ ಮತ್ತು ಸಾಹಿತ್ಯ ಅಂತ ಏನಿದೆ, ಎರಡು ಶೇಡ್ನಲ್ಲಿ ಬರುವಂಥ ಪಾತ್ರ. ಇದರಲ್ಲಿ ಹಿಸ್ಟಾರಿಕಲ್ ಟಚ್ ಇದೆ, ಲವ್ ಇದೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಹಾಗೆ ಒಂದು ಕಾಮಿಡಿ. ಕೋಮಲ್ ಸರ್ ಇದ್ದಾರೇನೆ, ಕಾಮಿಡಿ ಆಬ್ವಿಯಸ್ಲಿ ಇರುತ್ತೆ. ಆ್ಯಂಡ್ ನಮ್ಮ ಸೆನ್ಸೇಷನಲ್ ಸ್ಟಾರ್ ಅವರು ಅಂದರೆ ಹಾಸ್ಯ ಲೋಕದಲ್ಲಿ ಒಂದು ದಿಗ್ಗಜರು ಅಂತಲೇ ಹೇಳ್ಬೋದು. ಆ ಒಂದು ಕಲಾವಿದನ ಜೊತೆ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಕತೆ ಕೂಡ ಅಷ್ಟೇ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಆ ಕಥೆನ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಕೂಡ ಶೂಟ್ ಮಾಡಿ, ಕೇರಳ ಇರ್ಬೋದು. ನಿಮ್ಗೆ ಗೊತ್ತು, ಕೇರಳ ಅಂದ್ರೆ ಲೈಕ್ ಆ ಒಂದು ನೇಚರ್ನ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಕೇರಳ ಇರ್ಬೋದು, ಹಂಪಿ ಇರ್ಬೋದು, ರಾಜಸ್ಥಾನ, ಒಂದು ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಸೆಟ್ ಹಾಕಿ ನಾವು ಶೂಟ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸಾಂಗ್ಸ್ಗಳು ಕೂಡ, ನನ್ನ ಇಂಟ್ರಡಕ್ಷನ್ ಸಾಂಗ್ಗೆ ಅಷ್ಟು ಬ್ಯೂಟಿಫುಲ್ ಆಗಿ ಅದು ಕೇಳ್ತಾರೆ ನನಗೆ ಇಮ್ಯಾಜಿನೇಷನಲ್ಲೇ ಆ ಸಾಂಗ್ ಇರ್ಬೋದು, ಕತೆ ಇರ್ಬೋದು. ನಮ್ಮ ಡೈರೆಕ್ಟರ್ ಸರ್ ನರೇಟ್ ಮಾಡಬೇಕಾದ್ರೆ ಲಿಟ್ರಲಿ ತುಂಬ ಮನಸ್ಸಿಗೆ ನಾಟಿದಂಥ ಕತೆ ಇದು. ಓಕೆ. ತುಂಬ ಸಿನಿಮಾಗಳು ಮಾಡ್ತಾ ಇದ್ದೀರಾ. ಸೊ ಒಂದೆರಡು ಸಿನಿಮಾಗಳು ಬಿಗ್ ಬಾಸಿಂದ ಬಂದಾಗ ರಿಲೀಸ್ ಆಗಿರುವಂಥದ್ದು. ಸೊ ನಿಮ್ಮ ಪಾತ್ರ ಅದರಲ್ಲಿ ಯಾವ ಥರ ಅದರಲ್ಲಿ ಒಂಥರ ಡಿಫ್ರೆಂಟ್ ಇತ್ತು, ಇದರಲ್ಲಿ ಇನ್ಯಾವ ಥರ ಡಿಫ್ರೆಂಟ್ ಆಗಿ ನಾವು ನೋಡ್ಬೋದು ವಿಭಿನ್ನವಾಗಿ ಅನ್ನೋ? ನನಗೆ ಜಸ್ಟ್ ಏನೋ ಬಂದು ಹಿಂಗೆ ಹೋಗ್ಬಿಟ್ಟೆ ಅನ್ನೋವಂಥ ಪಾತ್ರಗಳಿಗಿಂತ ನನ್ನ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ನಾನು ನೋಡ್ತೀನಿ. ಆ್ಯಂಡ್ ಪ್ರೀವಿಯಸ್ಲಿ ರಿಲೀಸ್ ಆಗಿರೋಂಥ ಸಿನಿಮಾದಲ್ಲಿ ಕೆಲವೊಂದರಲ್ಲಿ ನಿಮ್ಮ ಥರನೇ ರಿಪೋರ್ಟರ್ ಇದ್ದೀನಿ, ಆ್ಯಂಡ್ ಕೆಲವೊಂದರಲ್ಲಿ ಡಾಕ್ಟರ್, ಇನ್ನೊಂದರಲ್ಲಿ ಲಾಯರ್, ಸೊ ಇನ್ನೊಂದ್ರಲ್ಲಿ ಕಾಲೇಜ್ ಗೋಯಿಂಗ್ ಗರ್ಲ್, ಈ ಥರದ್ದೇ ಅಂದರೆ ಎಲ್ಲದರಲ್ಲೂ ಒಂದು ವಿಭಿನ್ನವಾದ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾದಲ್ಲಿ ಇವಾಗ ನಾನು ಏನು ಅಟೈರ್ ಹಾಕಿದ್ದೀನಿ ಇದೇ ಥರ ಒಂದು ಟ್ರೆಡಿಷ್ನಲಲ್ಲಿ ಒಂದು ಲುಕ್ ಬರುತ್ತೆ, ಇನ್ನೊಂದು ಮಾಡರ್ನ್ ಅಂತಲೂ ಹೇಳಲ್ಲ, ಒಂದು ಹಳ್ಳಿ ಹುಡುಗಿ, ಒಂದು ಹಿಸ್ಟಾರಿಕಲ್ ಟಚ್, ಅದೇ 1940s ಯಾವ ಥರದ್ದೊಂದು ಅಟೈರ್ ಇರುತ್ತೆ. ಆ್ಯಂಡ್ ಈ ಜನ್ರೇಷನಲ್ಲಿ ಯಾವ ಥರ ಇರುತ್ತೆ, ಆ ಎರಡೂ ಥರ ಪಾತ್ರಗಳನ್ನು ಇದರಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ರೀಸೆಂಟ್ ಅಂದರೆ ಟೀಸರ್ ಲಾಂಚ್ ಆಯಿತು ತೂಫಾನ್ ಅಂತ. ಅದರಲ್ಲೂ ಕೂಡ ನನ್ನ ಪಾತ್ರ 3 ಥರ ಬರುತ್ತೆ. ಒಂದರಲ್ಲಿ ಒಂದು ಮಹಾರಾಣಿಯಾಗಿ ಬರುತ್ತೆ, ಇನ್ನೊಂದರಲ್ಲಿ ಮೈನಿಂಗ್ನಲ್ಲಿ ಕೆಲಸದವಳು ಮಗಳು ಥರ ಬರುತ್ತೆ. ಸೊ ಈ ಥರ ಅಂದರೆ ಒಂದು ವಿಭಿನ್ನವಾದ ಪಾತ್ರಗಳನ್ನೇ ಮಾಡ್ಕೊಳ್ತಾ ಬಂದಿದ್ದೀನಿ. ಆ್ಯಂಡ್ ದೇವರ ಆಶೀರ್ವಾದ ಚೆನ್ನಾಗಿದ್ದರೆ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ. ತಾಯಿ ಚಾಮುಂಡೇಶ್ವರಿ ಕೃಪೆ ಇದ್ದರೆ ಮಾಡ್ತೀನಿ ಅನ್ನೋದು ಒಂದು ಆಸೆ ಇದೆ. ಒಂದಷ್ಟು ಜನ ಅನುಷಾ ರೈ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ನಿಮ್ಮ ಮನಸ್ಸಿಗೆ ನಾಟುವಂಥ ಅಭಿಮಾನ ಯಾರಲ್ಲಿ ಕಂಡ್ರಿ ಅನ್ನುವಂಥದ್ದು? ಅದರಲ್ಲಿ ನಾನು ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ತುಂಬ ಜನ ಇಷ್ಟಪಡ್ತಾರೆ. ಇನ್ನೂ ಆ ಒಂದು ಮಟ್ಟಕ್ಕೆ ರೀಚ್ ಆಗಿಲ್ಲ, ರೀಚ್ ಆಗಬೇಕು, ಹಾಗೆ ಆಗ್ತೀನಿ. ನಿಮ್ಮೆಲ್ಲರೂ ಭರವಸೆನ ನಾನು ಪೂರೈಸ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಈವಾಗಲೇ ತುಂಬ ಜನ ಇಷ್ಟಪಡೋದು ನೋಡಿದಾಗ ಒಂಥರ ನನಗೆ ಎಮೋಷ್ನಲ್ ಕೂಡ ಫೀಲ್ ಆಗುತ್ತೆ. ಕೆಲವರು ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ ನನ್ನ ಮುಖಾನ, ಆ್ಯಂಡ್ ಕೆಲವರು ಬ್ಲಡ್ಡಲ್ಲಿ ಫೋಟೋ ಫ್ರೇಮ್ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ. ಆ್ಯಂಡ್ ಕಾರ್ಗಳ ಮೇಲೆ, ಆಟೋಗಳ ಮೇಲೆಲ್ಲ ನನ್ನ ಹೆಸರು, ನನ್ನ ಫೋಟೋಗಳನ್ನ ಹಾಕ್ಕೊಂಡಿದ್ದಾರೆ. ಅದೆಲ್ಲ ನೋಡಿದಾಗ ಇನ್ನು ಅಷ್ಟು ದೊಡ್ಡದು ನಾನು ಇನ್ನೂ ಅಚೀವ್ ಮಾಡಿಲ್ಲ, ಇಷ್ಟು ಪ್ರೀತಿ ತೋರಿಸೋದಕ್ಕಾದ್ರೂ ನಾನು ಏನಾದ್ರು ಮಾಡಲೇಬೇಕು, ಎಫರ್ಟ್ಸ್ ಹಾಕಲೇಬೇಕು ಅಂತ ಎವ್ರಿ ಸೆಕೆಂಡ್ ಅನಿಸ್ತಾ ಇರುತ್ತೆ ನನಗೆ. ಆ್ಯಂಡ್ ಎಲ್ಲಾದರೂ ಹೋಗಲಿ, ಮನೆ ಹತ್ರ, ನಾನು ಮನೇಲಿ ಇದ್ದೀನಿ ಅಂತ ಗೊತ್ತಾದರೆ ಸಾಕು, ಇಷ್ಟು ಜನ ಬಂದಿರ್ತಾರೆ ಮನೆ ಹತ್ರ, ಅದು ವಿತ್ ಗಿಫ್ಟ್ಸ್ಗಳು ಬರ್ತಾರೆ. ನಾನು ಹೇಳ್ತೀನಿ ಏನು ತೊಗೊಬರ್ಬೇಡಿ, ಆ್ಯಕ್ಚುಲಿ ಬರಲೇಬೇಡಿ ಕಣ್ರು ಅಂತಂದು. ಈಗ ಈ ಥರದ್ದೊಂದು ಈವೆಂಟಿಗೆ ಹಿಂಗೆ ಬರ್ತೀನಿ ಅಂತ ಗೊತ್ತಾಯಿತು ಅಂದರೆ, ಇಲ್ಲೆಲ್ಲಾದರೂ ಅವ್ರಿಗೆ ಮಾತಾಡ್ಸೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನನ್ನ ಕಾರ್ನ ಫಾಲೋ ಮಾಡ್ಕೊಂಡು ಮನೆಯವ್ರಿಗೂ ಬಂದಿರ್ತಾರೆ. ಅದೆಲ್ಲ ನೋಡಿದಾಗ ತುಂಬ ಎಮೋಷ್ನಲ್ ಫೀಲ್ ಆಗುತ್ತೆ. ಇನ್ನೂ ಅಷ್ಟು ಅಚೀವ್ ಮಾಡಿಲ್ಲ, ಇಷ್ಟು ಪ್ರೀತಿಸೋ ಜನ ಇದ್ದಾರೆ, ಖುಷಿಯಾಗುತ್ತೆ. ಮನೆ ಕಡೆ ಎಲ್ಲ ಹೇಗಿದೆ ರೆಸ್ಪಾನ್ಸ್, ಹೇಗಿದೆ ಸಪೋರ್ಟ್, ಹೇಗೆ ಮಾಡ್ತಾ ಇದ್ದಾರೆ ಅನ್ನೋ? ನಮ್ಮ ಮಮ್ಮಿ ಡ್ಯಾಡಿ ಲಿಟ್ರಲಿ ತುಂಬ ಸಪೋರ್ಟಿವ್. ಅವರ ಒಂದು ಸಪೋರ್ಟ್ ಇಲ್ಲಾಂದರೆ ನನಗೇನು ಮಾಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಇನ್ಕ್ಲೂಡಿಂಗ್ ನನ್ನ ತಮ್ಮ, ನಮ್ಮ ಅಜ್ಜಿ ತಾತ. ಇನಿಷಿಯಲ್ ಡೇಸಲ್ಲಿ ಎಸ್, ನಮಗೆ ಇಂಡಸ್ಟ್ರಿ ಬೇಡಮ್ಮ, ಹಾಗೆ ಹಿಂಗೆ ಮದುವೆ ಮಾಡ್ಕೊ, ಈಗ ಇಂಜಿನಿಯರಿಂಗ್ ಮಾಡಿದ್ದು, ಇಲ್ಲ ಕೆಲ್ಸಕ್ಕೆ ಹೋಗು, ಇಲ್ಲ ಮದುವೆ ಮಾಡ್ಕೊ, ಈ ಥರದ್ದೇನೋ ಒಂದು ಇರ್ತಾಯಿತ್ತು. ನಮ್ಮ ಮಮ್ಮಿಗೆ ಇನಿಷಿಯಲಿ ಅವ್ರಿಗೂ ಒಂದು IT ಕಂಪನಿಯಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನ್ನ ನೋಡಬೇಕು ಅನ್ನೋದೇ ಕನಸಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇದು ಕಾಣದೇ ಇರೋ ಕನಸು ಬಂದುಬಿಟ್ಟೆ ಈ ಫೀಲ್ಡಿಗೆ. ಇದಕ್ಕೆ ಬಂದು ಜನ ಇಷ್ಟು ಪ್ರೀತಿಸೋದು ನೋಡಿದಾಗ, ಎಲ್ಲರೂ ಒಂದು ಕಡೆ ಕಾರ್ ನಿಲ್ಸಿದ್ರೆ ಸಾಕು ಇಷ್ಟು ಜನ ಬರೋದು ನೋಡಿದಾಗ ಮಮ್ಮಿ ಡ್ಯಾಡಿಗೂ ತುಂಬ ಖುಷಿ. ಓಕೆ, ಅಷ್ಟು ಇಷ್ಟಪಡ್ತಾರೆ ಅಂದಾಗ ನೀನೇನಾದ್ರು ಒಂದು ಮಾಡಬೇಕು. ಆ್ಯಂಡ್ ಒಂದು ಡೆಸ್ಟಿನಿ
ಡೈಲಿ ಅನಿಸುತ್ತೆ ಇಲ್ಲಿಗೆ ನನ್ನ ದೇವ್ರು ಕರ್ಕೊಂಬಂದಿದೆ, ಅಚೀವ್ ಮಾಡು, ಅದಕ್ಕೆ ಏನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ, ಏನೇನು ಸಾಧನೆ ಮಾಡು, ಇನ್ಕ್ಲೂಡಿಂಗ್ ಏನಾದ್ರು ನೆಗೆಟಿವ್ಸ್ ಬಂದ್ರೂ ಪಾಸಿಟಿವ್ ಬಂದ್ರೂ ಈಕ್ವಲ್ ಆಗಿ ತಗೋ. ಈ ಒಂದು ಕ್ಷೇತ್ರಕ್ಕೆ ನೀನು ಕಾಲಿಟ್ಟಿದ್ಯಾ ಅಂದರೆ ನೆಗೆಟಿವ್ ಪಾಸಿಟಿವ್ ಏನಿದ್ರು ಅದನ್ನು ಈಕ್ವಲ್ ಆಗಿ ಸ್ವೀಕರಿಸಬೇಕು. ಯಾವಾಗಲೂ ಪಾಸಿಟಿವ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಹಂಗಂತ ಯಾವಾಗಲೂ ನೆಗೆಟಿವ್ ಇರಲ್ಲ. ಸೊ ನೀನು ಒಳ್ಳೆ ರೀತಿಯಲ್ಲಿ ನೀನು ಏನು ಸಾಧನೆ ಮಾಡೋಕ್ಕಾಗತ್ತೆ ಎಲ್ಲನೂ ಮಾಡು, ಅದಕ್ಕೆ ನಿಮ್ಮ ಬೆನ್ನಿಂದೆ ನಾವು ನಿಂತಿರ್ತೀವಿ ಅಂತ ನಾ ಅಪ್ಪ ಅಮ್ಮ ತಮ್ಮ ಅವರೇ ದೊಡ್ಡ ಸಪೋರ್ಟ್ ನನಗೆ. ಓಕೆ, ನೀವು ನಿಮ್ಮ ತಮ್ಮನ ಬಗ್ಗೆ ಇದೆ ಬಿಗ್ ಬಾಸ್ ಮನೇಲಿ ಹೇಳಿದ್ರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ತಮ್ಮನ ಬಗ್ಗೆ ಹೇಳೋದಾದ್ರೆ? ಅವನು ಕೂಡ ಈಗ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರೋದು ಅವನು. ನನಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ನನ್ನ ತಮ್ಮ ಆಗಿದ್ರು ಒಂದು ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ಕೆಲವೊಂದು ಸಜೆಸ್ಟ್ಗಳನ್ನ ಮಾಡ್ತಿರ್ತಾನೆ. ಆ್ಯಂಡ್ ನನಗೂ ಅನಿಸ್ತಾ ಇರುತ್ತೆ, ನೀನು ಚಿಕ್ಕೋನ, ನಾನು ಚಿಕ್ಕೋಳ ಮನೇಲಿ ಗೊತ್ತಾಗಲ್ವಲ್ಲ ಅಂತ. ವೆರಿ ಸಪೋರ್ಟಿವ್ ಹೇಸ್. ಇವಾಗ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಕೂಡ ಏನೇನು ಬೇಕು ಏನೇನು ಬೇಡ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ನಮ್ಮ ಮಮ್ಮಿ, ನನ್ನ ತಮ್ಮ, ನಮ್ಮ ಅಕ್ಕ ಅಂದರು, ನನ್ನ ಫ್ರೆಂಡ್ಸ್ ಎಲ್ಲ ಲಿಟ್ರಲಿ ಖುಷಿಯಾಗುತ್ತೆ. ಇಷ್ಟು ಅಂದರೆ ತುಂಬ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಲ್ಲ, ಇರೋವಂಥ ಫ್ರೆಂಡ್ಸು ಅಂತ ಇವಾಗಿರೋ ಫ್ಯಾಮಿಲಿ ತುಂಬ ಸಪೋರ್ಟಿವ್. ಅದಕ್ಕಿಂತ ಇನ್ನೇನು ಬೇಕಾದ್ರೆ ಈಗ 100 ಜನ ಫ್ರೆಂಡ್ಸ್ ಇರೋದಕ್ಕಿಂತ ಇರೋ 10 ಜನ ಫ್ರೆಂಡ್ಸು ನನಗೆ ಕಷ್ಟ ಅಂದಾಗ ರಾತ್ರಿ 2 ಗಂಟೆನಲ್ಲಿ ಫೋನ್ ಮಾಡಿದ್ರು ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋ ಅಂಥವ್ರು ಇರ್ಬೋದು. ಈಗ ನನ್ನ ತಮ್ಮನೂ ಇರ್ಬೋದು, ನಂಗೆ ಆಗ್ತಿಲ್ಲ, ನಂಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀನಿ ಅಥವಾ ಏನೋ ಆಗ್ತಿಲ್ಲ, ತುಂಬ ಲೋ ಫೀಲ್ ಆಗ್ತಿದ್ದೀನಿ ಅಂದಾಗ ಒಂದು ಫೋನ್ ಮಾಡಿದ್ರೆ ಸಾಕು, ಒಂದು ಹೇಳೋ 4-5 ಧೈರ್ಯದ ಮಾತುಗಳಲ್ಲೇ ಎಷ್ಟೋ ಸಮಾಧಾನ ಆಗುತ್ತೆ. ಓಕೆ, ಬಿಗ್ ಬಾಸಿಂದ ಆಚೆ ಬಂದ ನಂತರ ಮತ್ತೆ ಏನಾದರೂ ಬಿಗ್ ಬಾಸ್ಗೆ ಹೋಗಬೇಕು ಅನ್ಸಿದೆ? ಇವಾಗ ನೆಕ್ಸ್ಟ್ ಮಂತಿಂದ ಏನೋ ಬಿಗ್ ಬಾಸ್ ಬರ್ತಾ ಇದೆ, ನಿನ್ನೆ ಕೂಡ ಪತ್ರಿಕಾಗೋಷ್ಠಿ ಆಗಿರುವಂಥದ್ದು. ಸೊ ನಿಮಗೇನಾದರೂ ಆಪರ್ಚುನಿಟಿ ಬಂದರೆ ಹೋಗ್ತೀರಾ ಮತ್ತೆ ಅನ್ನುವಂಥದ್ದು? ಕೊಡ್ತೀರಾ ಇನ್ನೊಂದ್ಸಲ ಆಪರ್ಚುನಿಟಿ? ನನಗೆ 100% ಹೋಗ್ತೀನಿ. ಬಿಕಾಸ್ ನನಗೆ ಒಳಗಡೆ ಇದ್ದಾಗ ಟು ಬಿ ಹಾನೆಸ್ಟ್, ಅಯ್ಯೋ ಆಚೆ ಕಳಿಸಿದ್ರೆ ಸಾಕು, ನನ್ನ ಕೈಯಲ್ಲಿ ಆಗ್ತಿಲ್ಲ, ಇಷ್ಟು ಫೇಕ್ ಅನ್ನಿಸ್ತಾ ಇದೆ ಅಂತ ಅನಿಸ್ತಿತ್ತು. ಟು ಬಿ ಹಾನೆಸ್ಟ್, ಸ್ಟೇಜ್ ಮೇಲೆ ನಿಂತ್ಕೊಂಡು ಸುದೀಪ್ ಸರ್ ನನಗೆ ಆ ವಿಟಿನ ತೋರಿಸಿದಾಗ ಐ ಬಿಕಮ್ ಸೋ ಎಮೋಷ್ನಲ್. ಶೆಟ್ ಮಿಸ್ ಮಾಡ್ಕೊಂಡ, ಇನ್ನೂ ಇರ್ಬೋದಾಗಿತ್ತ, ಎಲ್ಲೇನು ರಾಂಗ್ ಮಾಡಿಕೊಂಡೆ, ಎಲ್ಲೇನು ನಾನು ಮಿಸ್ ಮಾಡಿಕೊಂಡೆ ಆ ವಿಟಿ ನೋಡಿದಾಗ. ಬಿಕಾಸ್ ಎಷ್ಟು ಮೆಮೊರೀಸ್ನ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿ ಜನ ನೋಡ್ತಿದ್ದಾರೆ ಅಂದಾಗ. ಆ್ಯಂಡ್ ಬಿಗ್ ಬಾಸ್ ನಾವು ಬರೀ ಟಿ ವಿಲಿ ನೋಡೋದಕ್ಕೂ ನಾವಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಅಜ್ಜಿಗಜಾಂತರ ಡಿಫ್ರೆನ್ಸ್ ಇದೆ. ಸೊ ಒಳಗಿದ್ದಾಗ ಅನಿಸ್ತಾ ಇತ್ತು ಅಯ್ಯೋ ಆಗಲ್ಲ ಹಂಗೆ ಹಿಂಗೆ ಅಂತ. ಬಟ್ ಆಚೆ ಬಂದಾಗ ಡೆಫಿನೆಟ್ಲಿ ಮಿಸ್ ಮಾಡಿಕೊಂಡೆ. ಮತ್ತೆ ಕಳಿಸಿದ್ರೆ ವಾಪಸ್ ಹೋಗೋಕ್ಕೂ ರೆಡಿ ಇದ್ದೆ ನಾನು. ಏನೇನು ಮಿಸ್ಟೇಕ್ಸ್ನ ಮಾಡಿದ್ದೀನಿ ಅದನ್ನೆಲ್ಲ ಮಾಡಬಾರ್ದು ಅಂತ. ಐ ಡೋಂಟ್ ನೋ, ಇವಾಗ ಕಂಟೆಸ್ಟೆಂಟಾಗಿ ಹೋಗಿ ಬಂದಿದ್ದಾಗೋಗಿದೆ, ಮತ್ತೆ ಅಂತೂ ಕರೆಯಲ್ಲ. ಕರೆದ್ರೆ ಖಂಡಿತ ಖುಷಿಯಾಗಿ ಹೋಗ್ತೀನಿ. ಬಿಗ್ ಬಾಸ್ ಮನೇಲಿ ನಾವು ನೋಡಿದ್ವಿ, ಅನುಷಾ ರೈ ಅವರು ತುಂಬ ಪೇಷನ್ಸಲ್ಲಿ ಇರ್ತಾಯಿದ್ರು. ಇವಾಗ ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ ಆ ಪೇಷನ್ಸ್ನ ಅನ್ನುವಂಥದ್ದು? ನನಗದು ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ. ಮೇ ಬಿ ಆ ಪೇಷನ್ಸೇ ನನ್ನ ವೀಕ್ನೆಸ್ ಏನೋ ಗೊತ್ತಿಲ್ಲ. ತುಂಬ ಪೇಷನ್ಸ್ ಜಾಸ್ತಿ ನನಗೆ ಜಾಸ್ತಿ ಬೇಗ ಕೋಪ ಬರಲ್ಲ. ಆ್ಯಂಡ್ ಯಾರನ್ನೂ ನಾನು ದ್ವೇಷ ಮಾಡಲ್ಲ. ಅವ್ರು ನನಗೆ ಹರ್ಟ್ ಮಾಡ್ತಿದ್ರು, ಓಕೆ ನೀವೇ ದೊಡ್ಡವರಾಗಿ, ನನಗೆ ಹರ್ಟ್ ಮಾಡ್ತಿರೋದ್ರೆ ನಿಮಗೆ ಖುಷಿ ಸಿಗುತ್ತೆ, ಆಯ್ತು ನೀವೇ ಚೆನ್ನಾಗಿದೆ. ನಾನು ಆ ಥರನೇ, ನಾನು ತಿರುಗಿಸೋರಿಗೆ ಹರ್ಟು ಮಾಡಲ್ಲ, ಯಾರ ಮೇಲೆ ದ್ವೇಷನೂ ಮಾಡಲ್ಲ. ಈಗ ಯಾರೋ ನನಗೆ ಬೈತಿದ್ದಾರೆ, ನನಗೆ ನೆಗೆಟಿವ್ ಹಾಕ್ತಿದ್ದಾರೆ ಅಥವಾ ಏನೋ ಹರ್ಟ್ ಮಾಡ್ತಿದ್ದಾರೆ ಅನ್ನೋ ನಾನು ಸೈಲೆನ್ಸ್ ಅಷ್ಟೇ ನಾನು ಉತ್ತರ ಆಗಿರುತ್ತೆ. ಪೇಷನ್ಸ್, ಅದೇ ಆ ಪೇಷನ್ಸಾಗೆ ಇರ್ತೀನಿ. ಆಯಿತು ನಿಮ್ಗೆ ಏನು ಅನಿಸುತ್ತೆ, ನಿಮಗೆ ಕರೆಕ್ಟ್ ಅನಿಸ್ತಿದೆ ಅಂದರೆ ನೀವು ಅದನ್ನು ಮಾಡಿ, ನನಗೇನು ಕರೆಕ್ಟ್ ಅನಿಸುತ್ತೆ ಅದನ್ನು ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ. ಪೇಷನ್ಸ್ ಜಾಸ್ತಿ ಇದೆ. ಹಂಗಂತ ಕೋಪ ಬರಲ್ಲ ಅಂತಿಲ್ಲ. ತುಂಬ ಕೋಪ ಬರೋದು ಯಾವಾಗ ಅಂತಂದರೆ ಅಪರೂಪ. ಆ ಕೋಪ ಬಂದಾಗ ಕಂಟ್ರೋಲ್ ಆಗಲ್ಲ. ನಾನು ನೋಡ್ದಂಗೆ ಅನುಷಾ ರೈ ಅವ್ರ ಕೋಪದಲ್ಲೂ ನಗು ಇರುತ್ತೆ, ಬಟ್ ಅದು ಹೆಂಗೆ ಅನ್ನುವಂಥದ್ದು? ನನ್ನ ತುಂಬ ಈಸಿಯಾಗಿ ನಗಿಸ್ಬಿಡ್ಬೋದು. ಏನಂದರೆ ಏನು ಕೋಪ ನಾನು ಮಾಡ್ಕೊಂಡಿರ್ತೀನಿ, ನನ್ನನ್ನು ಮಾತಾಡೋಕ್ಕೆ ಬಿಟ್ಬಿಟ್ರೆ 1-2 ನಿಮಿಷ ಅಷ್ಟೇ. ಆಮೇಲೆ ಅವ್ರು ನಕ್ಬಿಡ್ತೀನಿ ನಾನು. ಈ ಲೆವೆಲ್ಗೆ ಕೋಪ ಹೋದ್ರೂ ನಕ್ತರೆ ಅಥವಾ ರೇಗಿಸಿದ್ರೆ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಸೊ ನಾನು ಜಾಸ್ತಿ ಕೋಪನ ಕಂಟಿನ್ಯೂ ಮಾಡಲ್ಲ. ಅದೊಂದು ಪ್ಲಸ್ ಎಲ್ಲರಿಗೂ. ನಾನು ಸರೌಂಡಿಂಗ್ಸಲ್ಲಿ ಅವ್ರು ಏನೇ ಮಾಡಿದ್ರು ಸೈಲೆಂಟಾಗಿ ನೋಡ್ತಾ ಇರ್ತೀನಿ, ಬಿಟ್ಟರೆ ಏನೂ ಮಾತಾಡೋಕ್ಕೆ ಹೋಗಲ್ಲ ನಾನು. ಪ್ರಾಬಬ್ಲಿ ಅವ್ರಿಗೆ ಏನು ಅನಿಸುತ್ತೆ ಅಂತ, ಅಯ್ಯೋ ಪಾಪ ಇವಳು ಏನು ಎಷ್ಟು ಬೈದ್ರು ಏನೇ ಹರ್ಟ್ ಮಾಡಿದ್ರು ಸುಮ್ಮನೆ ಇದ್ದಾಳಲ್ಲ ಅಂತಂದ್ಬಿಟ್ಟು ಅವರೇ ವಾಪಸ್ ಮಾತಾಡಿಸ್ತಾರೆ ಅಷ್ಟೇ. ಈ ಸಿನಿಮಾ ಶೂಟಿಂಗ್ಗಳಲ್ಲೆಲ್ಲ ನಿಮ್ಮ ಪೇಷನ್ಸ್ನ ಚೆಕ್ ಮಾಡಿದ್ದು ಯಾವುದಾದ್ರೂ ಇದೆ, ಯಾವುದಾದ್ರೂ ಘಟನೆ? ಅದಾಗಿದೆ ಕೆಲವೊಂದು ಸಿನಿಮಾಗಳಲ್ಲಿ. ಅಂದರೆ ಅಲ್ಲೂ ಏನು ಮಾಡೋಕ್ಕಾಗಲ್ಲ. ಈಗ ನಾವು ಒಪ್ಕೊಳ್ಳೋದಕ್ಕೂ ಮುಂಚೆ ಒಂಥರ ಇರುತ್ತೆ, ಸೆಟ್ಸಲ್ಲಿ ಹೋದಾಗ ಇನ್ನೊಂದು ಥರ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ನಾವು ಒಪ್ಕೊಂಡಿದ್ದೀವಿ ಅಂತಂದಾಗ ನಮ್ಮ ಕೆಲಸ ಅಷ್ಟೇ 100% ಕೊಡೋ ಕರ್ತವ್ಯ ಆಗಿರುತ್ತೆ. ಅದೀಗ ಟೈಮಿಂಗ್ ಕೆಲವೊಂದು ಸಲ 6 ಗಂಟೆಗೆ ಪ್ಯಾಕಪ್ ಅಂದರೂ ರಾತ್ರಿ 10 ಗಂಟೆ ಆಗಿರ್ಬೋದು. ಅವಾಗಲೂ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಓಕೆ ಸಿ ಎಲ್ಲರೂ ಎಫರ್ಟ್ಸ್, ನಾನು ಒಬ್ಳದೇ ಏನು ಸ್ಪೆಷಲ್ ಅಲ್ಲ. ಅಷ್ಟು ಜನ ಟೆಕ್ನಿಷಿಯನ್ಸು, ಅಷ್ಟು ಜನ ಕ್ರೂ ಮೆಂಬರ್ಸು, ಎಲ್ಲ ಕಲಾವಿದರು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ಇನ್ನೇನು ಅಲ್ಲಿ ಕ್ವಶನ್ ಮಾಡೋವಂಥದ್ದಿರಲ್ಲ. ಪರವಾಗಿಲ್ಲ ಆಯಿತು ಮಾಡೋಣ ಅಂತಲೇ ಇರ್ತೀನಿ. ಬಟ್ ಕೆಲವೊಂದು ಕಡೆ ಓಕೆ ಹೇಳಿರೋದೊಂದು ಮಾಡಿರೋದೊಂದು ಮನಸ್ಸಲ್ಲಿ ಅನ್ನಿಸ್ತಿರುತ್ತೆ, ಬಟ್ ಅದನ್ನು ತೋರಿಸ್ಕೊಳಕ್ಕೆ ಹೋಗಲ್ಲ ನಾನು. ಎನಿವೇಸ್ ಕೆಲಸ ಮಾಡೋಣ.
ಬಿಕಾಸ್ ಕೆಲಸ ಸಿಗೋದೇ ಒಂದು ಇವಾಗ ಅದೃಷ್ಟ. ಕೆಲಸ ಮಾಡ್ತಿದ್ದೀವಿ, ಬ್ಯುಸಿ ಇದ್ದೀವಿ, ಆ ದಿನ ಶೂಟಿಂಗ್ ಹೋಗ್ತೀವಿ, ಕಲಾವಿದರಿಗೆ ದಿನ ಶೂಟಿಂಗ್ ಹೋಗ್ತೀವಿ ಬೆಳಗ್ಗೆ ಎದ್ದು ಅನ್ನೋದೇ ಒಂದು ಅದೃಷ್ಟ ಅದು. ಸೊ ಅದನ್ನು ಸಿಕ್ಕಿದಾಗ ಅದು ನಮ್ಮ ಕೈಯಲ್ಲಿ 100%, ಸ್ಪೆಷಲಿ ನಾನು ನನ್ನ ಕೈಯಲ್ಲಿ ಏನು ಕೊಡೋಕ್ಕೆ ಸಾಧ್ಯ ಅದನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾವುದನ್ನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಇದು ಯಾಕೆ ಹಾಗೆ ಅದು ಯಾಕೆ ಹಿಂಗೆ ನಾನು ಹೇಳೋಕ್ಕೆ ಹೋಗಲ್ಲ. ಓಕೆ, ನಿಮ್ಮ ಲೈಫ್ ಜರ್ನಿಯಲ್ಲಿ ನೀವು ನೋಡಿರ್ಬೋದು, ನೆಗೆಟಿವ್ನು ನೋಡಿರ್ತೀರಾ, ಪಾಸಿಟಿವ್ನು ನೋಡಿರ್ತೀರಾ. ಸೊ ಅದನ್ನ ಹೇಗೆ ತೂಗಿಸ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು. ನನ್ನ ಆಡಿಯನ್ಸ್ ಹೆಂಗೆ ಅಂದರೆ ನನ್ನ ಇಷ್ಟಪಡೋರು ಹೆಂಗೆ ನನ್ನ ತುಂಬ ಟ್ರೆಡಿಷ್ನಲ್ ಆಗಿ ಇಷ್ಟಪಡ್ತಾರೆ. ಬಟ್ ಈ ಒಂದು ಗ್ಲಾಮರ್ ಲೋಕದಲ್ಲಿದ್ದಾಗ ಕೆಲವೊಮ್ಮೆ ಒಂಚೂರು ಸ್ಪಾರ್ಕ್ಲಿಂಗ್ ಬೇಕಲ್ಲ ಅಂತ ಅವಾಗ ಒಂಚೂರು ಹಾಟ್ ಆಗಿರೋದು ಏನಾದ್ರು ಒಂದು ಫೋಟೋಶೂಟ್ಸ್ ಆಗಿದಾಗ ಅದನ್ನು ಇಷ್ಟ ಆಗಲ್ಲ. ನಾವು ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಂತೆ, ನಿಮ್ಮನ್ನೇನೋ ಕ್ರಶ್ ಅನ್ಕೊಂಡಿದ್ದೆ, ನೀನು ನೋಡಿದ್ರೆ ಕ್ರ್ಯಾಶ್ ಆಗ್ತಾ ಇದೆಯಾ. ಸೊ ಈ ಥರದ್ದೆಲ್ಲ ಕಮೆಂಟ್ಸ್ಗಳು ಬರುತ್ತೆ. ನಾನು ನಗ್ತಾ ಇರ್ತೀನಿ, ಬೇಕು ಕೊಂಡ್ರು ಅದನ್ನು ಒಂಚೂರು ಯಾವಾಗಲೂ ಟ್ರೆಡಿಷ್ನಲ್ ಆಗಿರೋಕ್ಕೆ ನಂಗೆ ತುಂಬ ಇಷ್ಟ. ಅವಾಗ ಒಂಚೂರು ಬೇಕದು ಜಸ್ಟ್ ಫಾರ್ ಒಂದು ಪ್ರೊಫೈಲ್. ನನಗೆ ಯಾವ ಪಾತ್ರಗಳಲ್ಲಿ ನಾವು ಯಾಕಂದರೆ ಯಾವಾಗಲೂ ಟ್ರೆಡಿಷ್ನಲ್ ಪಾತ್ರನೇ ಬರುತ್ತೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಆ ಟೈರ್ಸಲ್ಲಿ ನಾವು ಹೆಂಗೆ ಸೂಟ್ ಆಗ್ತೀವಿ ಆ್ಯಂಡ್ ಯಾವ ಪಾತ್ರಗಳಿಗೆ ಹೆಂಗೆ ಕಾಣಿಸ್ತೀವಿ ಅನ್ನೋದು ಹಾಗಾಗಿ ಫೋಟೋಶೂಟ್ಸ್ಗಳಲ್ಲಿ ಒಂದೊಂದು ಬರುತ್ತೆ. ಅದಕ್ಕೆ ನಾನು ಬೇಜಾರು ಮಾಡ್ಕೊಳಕ್ಕೋಲ್ಲ, ನೋಡ್ಬಿಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ. ಓಕೆ, ಅನುಷಾ ರೈ ಅವರ ಸಿಂಗಲ್ ಟ್ರ್ಯಾಕ್ ಇವಾಗ ಹೋಗ್ತಾ ಇದೆ, ಯಾವಾಗ ಡಬಲ್ ಟ್ರ್ಯಾಕ್ ಆಗುತ್ತೆ ಅನ್ನುವಂಥದ್ದು. ಒಳ್ಳೆ ಹುಡುಗ ಸಿಕ್ಕರೆ ಡೆಫಿನೆಟ್ಲಿ ಎಸ್. ಇರುತ್ತೆ ಹುಡುಗಿಯರಿಗೆ. ಇವಾಗ ನನಗಾದ್ರೂ ಅಷ್ಟೇ, ನನ್ನ ಹುಡುಗ ಹಿಂಗಿರ್ಬೇಕು ಹಂಗಿರ್ಬೇಕು, ಅನುಷಾ ರೈ ಅವ್ರಿಗೂ ಆಸೆ ಇರುತ್ತೆ ಹಿಂಗಿರ್ಬೇಕು ಹಂಗಿರ್ಬೇಕು, ಯಾವ ಥರ ಇರಬೇಕು ಅನ್ನೋ. ನಾನು ಈ ಹಿಂದೆನೇ ಒಂದು ಕಡೆ ಹೇಳಿದ್ದೀನಿ, ನೋಡೋಕ್ಕೆ ದರ್ಶನ್ ಸರ್ ಥರ ಇರಬೇಕು ಅಂತ. ಆ್ಯಂಡ್ ಒಳ್ಳೆ ಹುಡುಗ ಆಗಿರಬೇಕು, ನನ್ನ ತುಂಬ ಪ್ರೀತಿಸಬೇಕು, ಆ್ಯಂಡ್ ನನ್ನನ್ನು ನಾನಾಗಿ ಇಷ್ಟಪಡ್ಬೇಕು. ಯಾಕಂದರೆ ಇಷ್ಟಪಟ್ಮೇಲೆ ನೀನು ಹಂಗಿರಬೇಡ ಹಿಂಗಿರಬೇಡ, ನಿನಗೆ ಸಿನಿಮಾ ಇಂಡಸ್ಟ್ರಿ ಬೇಡ, ಅದು ಮಾಡಬೇಡ ಇದು ಮಾಡಬೇಡ ಅಂತಂದಾಗ ಹಂಗೆ ನೀನು ಇಷ್ಟಪಟ್ಟಿದ್ದೆ ನನ್ನನ್ನಲ್ಲ ಅಲ್ವಾ ಅಂತ ಒಂದು ಕ್ವಶನ್ ಬಂದುಬಿಡುತ್ತೆ. ಸೊ ನಾನು ಮಾಡೋ ಒಂದು ಕೆಲಸಗಳಿಗೆ, ಬಿಕಾಸ್ ನನಗೆ ಗೊತ್ತು ನಾನೇನು ತಪ್ಪು ಮಾಡಲ್ಲ, ತಪ್ಪು ಮಾಡಿದ್ರು ಅದನ್ನು ತಿದ್ದಿ ಹೇಳ್ಕೊಡೋವಂಥ ಹುಡುಗ ಇರಬೇಕೆ ಹೊರತು ನೀನು ಮಾಡಿದ ತಪ್ಪು ನೀನು ಹಾಗೆ ಹಿಂಗೆ ಅಂತ ಹೈಲೈಟ್ ಮಾಡಿ ನಮ್ಮ ಕ್ಯಾರೆಕ್ಟರ್ ಜಸ್ಟಿಫಿಕೇಷನ್ ಮಾಡೋವಂಥ ಹುಡುಗ ನನಗೆ ಖಂಡಿತ ಬೇಡ ಅಂತ. ನಾನು ಹಂಗಿದ್ರೆ ನಾನು ಮದುವೆನೂ ಆಗಲ್ಲ. ಸೊ ನನಗೆ ನನ್ನ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ನನ್ನ ಅಪ್ಪ ಅಮ್ಮನಿಗೆ ಗೌರವ ಕೊಟ್ಕೊಂಡು, ಆ್ಯಂಡ್ ಅನುಷಾ ಇರೋದು ಹಿಂಗೆ, ಅದನ್ನ ಅನುಷನಾಗಿನ ಅಕ್ಸೆಪ್ಟ್ ಮಾಡುವಂಥ ಹುಡುಗ ಸಿಕ್ಕಿದ್ರೆ ಡೆಫಿನೆಟ್ಲಿ ಎಸ್. ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸು ಹಾಗೆ ಹಿಂಗೆ ಇದ್ದಾಗ ಹೇಳ್ಬೇಕು ಅಂದರೆ ನೀನು ಈ ಥರ ಇದ್ದರೆ ಇಷ್ಟ. ಕೆಲವೊಂದು ಏನೋ ನಾವು ಮಾಡೋದು ಇಷ್ಟ ಆಗಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಪ್ರೀತಿಯಿಂದ ಒಂದು ಅರ್ಥ ಮಾಡಿಸಿ, ನನ್ನ ಪ್ರೀತಿಯಿಂದ ಏನು ಹೇಳಿದ್ರು ಕೇಳ್ತೀನಿ ನಾನು. ಬಟ್ ಅದನ್ನು ಕೋಪವಾಗಿ ವ್ಯಂಗ್ಯವಾಗಿ ಹೇಳಿದ್ರೆ ನನಗೆ ಅದು ಕೇಳೋಕ್ಕಾಗಲ್ಲ. ಸೊ ಈ ಒಂದು ಜನ್ರೇಷನಲ್ಲಿ ಇಬ್ಬರು ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಷ್ಟು ಪ್ರೀತಿ ಇದೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಪ್ರೀತಿಸೋ ಹುಡುಗ ಸಿಕ್ಕರೆ ಸಾಕು. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಕೂಡ ಅನುಷಾ ಅವರು ಚೈತ್ರಕ ಬಟ್ ಎಲ್ಲೋ ಒಂದು ಕಡೆ ಒಂದು ನ್ಯೂಸ್ ಹೊರಡ್ತಾ ಇದೆ, ಯಾಕೆ ಚೈತ್ರ ಅವ್ರ ಮದುವೆಗೆ ಅನುಷಾ ಅವ್ರು ಹೋಗಿಲ್ಲ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಏನು? ಡೆಫಿನೆಟ್ಲಿ ಅವನು ಇಲ್ಲೇ ಇದನ್ನು ಕೇಳಿ ಚೈತ್ರನ ಮದುವೆ ದಿನ ಚೈತ್ರ ಐ ಆಮ್ ಸೋ ಸಾರಿ, ಅವತ್ತು ಮೈಸೂರಲ್ಲಿ ಒಂದು ಕಾಲೇಜ್ ಇವೆಂಟ್ ಇತ್ತು. ಇವನ್ ರಜತ್ ಅವರು ಕರೆದ್ರು, ನಾನು ಅಕ್ಕು ಇಬ್ಬರೇ ಹೋಗ್ತಿರೋದು, ಕಾರು ಖಾಲಿ ಇದೆ ಬಾ ಅಂತ. ಯಾವ ಲೆವೆಲ್ಗೆ ಐ ಫೀವರ್ ನನಗೆ ಅಂತ ಅಂದರೆ ಲಿಟ್ರಲಿ ಮೈಸೂರಲ್ಲಿ ಕುತ್ಕೊಳ್ಳೋಕೆ ಫಂಕ್ಷನಲ್ಲಿ ಹಿಂಗೆ ಆಗ್ತಿದೆ, ಹುಡುಗರೆಲ್ಲ ಮೇಡಮ್ ನಿದ್ದೆ ಬರ್ತಿದ್ಯಾ ಅಂತ. ಇಲ್ಲ ಅಂದರೆ ಜಾಸ್ತಿ ಹೊತ್ತು ಕುತ್ಕೊಂಡಲ್ಲ, ಹಂಗೆಲ್ಲ ನಿದ್ದೆ ಮಾಡಬೇಡಿ ಎದ್ದೇಳಿ ಅಂತ ನನಗೆ ಅಂದರೆ ತೂಗಿಸ್ತಾ ಇರೋದಲ್ಲ, ಒಂಥರ ಸುಸ್ತಾಗಿ ಹಿಂಗೆ ಆಗ್ತಿತ್ತು, ತಲೆ ಅಷ್ಟು ಸುಟ್ಟೋಗ್ತಾ ಇತ್ತು, ನಾನು ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ, ಮೈಸೂರಿಂದ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಹೈ ಫೀವರ್ ನನಗೆ ಮುಟ್ಟಕ್ಕಾಗ್ತಾ. ಅವತ್ತಿನ ಬೆಳಗ್ಗೆನೇ ಚೈತ್ರನ ಮುಹೂರ್ತ, ಇವತ್ತು ಸಾಯಂಕಾಲ ಇವರೆಲ್ಲ ಹೊರಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನನಗಂತೂ ನಾನು ಹೇಳಿದೆ, ಯಾರು ಬರ್ತಾರೋ ಬಿಡ್ತಾರೋ ನಾನಂತೂ ಇರ್ತೀನಿ ಚೈ ನಿನ್ನ ಮದುವೆಯಲ್ಲಿ. ಹೌದು, ಅವಳಿಗೂ ಅದನ್ನೇ ಹೇಳ್ತಾ ಇದ್ದೆ, ನೀನು ಮನೆಗೆ ಬಂದು ಕರೆಯೋ ಅವಶ್ಯಕತೆನೇ ಇಲ್ಲ, ನಿನ್ನ ಮದುವೆ ನಾನು ಮುಂದೆ ನಿಂತ್ಕೊಂಡಿರ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಅದಾದಮೇಲೂ ಒಂದು ವಾರ ಅಟ್ಲೀಸ್ಟ್ ವಾರ ಆದಮೇಲೆ ಹೋಗೋಣ ಅಂದರೆ ತುಂಬ ಮಳೆ ಅದೆಲ್ಲ ಇದ್ದಾಗ ಮಮ್ಮಿ ಕಳಿಸ್ಲಿಲ್ಲ. ಈಗ ಸ್ವಲ್ಪ ಟ್ರಾವೆಲಿಂಗ್ ಬೇಡ, ಈಗ ತಾನೇ ಚೇತರಿಸ್ಕೊತಾ ಇದೆಯಾ, ಸ್ವಲ್ಪ ರೆಸ್ಟ್. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ಇತ್ತು ನಮಗೆ ಆ ಒಂದು ಟೈಮಲ್ಲಿ. ಇವತ್ತು ಈ ಇವೆಂಟು, ಬೆಳಗ್ಗೆ ಒಂದು ಇವೆಂಟು, ಸಾಯಂಕಾಲ ಒಂದು ಇವೆಂಟ್, ಮಧ್ಯಾಹ್ನ ಒಂದು ಇವೆಂಟ್ ಅನ್ನೋ ಥರ ಇರ್ತಿತ್ತು. ಸೊ ಅದು ಸ್ಟ್ರೆಸ್ ಜಾಸ್ತಿಯಾಗಿ ಹುಷಾರಿಲ್ದೇ ಇರೋ ಥರ ಆಗಿತ್ತು. ಹಾಗಾಗಿ ಬರೋಕ್ಕಾಗಿಲ್ಲ ಚೈತ್ರ, ಐ ಆಮ್ ಸೋ ಸಾರಿ. ಮಂದೇ ಬರ್ತೀನಿ, ಬಂದು ನಿನ್ನ ಶ್ರೀಕಾಂತ್ ಅವ್ರನ್ನ ಮೀಟ್ ಆಗಿದ್ರಾ? ಅದೇ ಹೇಳ್ತಾ ಇರೋದು, ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿರೋದಕ್ಕೆ ಹೋಗೋಕ್ಕಾಗಲಿಲ್ಲ. ಬಟ್ 100% ಹೋಗಿ ಮೀಟ್ ಮಾಡ್ತೀನಿ. ಓಕೆ ಮ್ಯಾಮ್, ಒಂದಷ್ಟು ಜನ ಹೇಳ್ತಾರೆ ಇವಾಗ ಹುಡುಗಿರಿಗೆ ಏನು ಅಂದರೆ ಬ್ಯೂಟಿ ಇರೋ ತನಕ ಮಾತ್ರ ಮಾರ್ಕೆಟ್, ಆಮೇಲೆ ಕೊಡ್ತಾರೆ ಮನೆಗೆ ಟಿಕೆಟು ಅನ್ನುವಂಥದ್ದು ಒಂದಷ್ಟು ಜನ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಬ್ಯೂಟಿ ಮೇಂಟೈನ್ ಮಾಡಿ,
ಸಿ ಇವಾಗ ನಮ್ಗೆ ಕಲಾವಿದರ ಕೆಲಸನೇ ಅದೇ ಅಲ್ವಾ, ಮೇಂಟೈನ್ ಮಾಡೋದು. ಇವನ್ ನನಗೂ ಕೆಲವೊಮ್ಮೆ ಸ್ಟ್ರೆಸ್ ಲೆವೆಲ್ಗೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಪ್ರಾಪರ್ ಡಯಟ್ ಇರಲ್ಲ, ನಿದ್ದೆ ಇರಲ್ಲ. ಇವತ್ತು ನೋಡಿ ಕಣ್ಣಲ್ಲಿ ಇನ್ನೂ ನಿದ್ದೆ ಹಾಗೆ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿದ್ದಾಗ ಮೇಂಟೈನ್ ಮಾಡೋಕ್ಕಾಗಲ್ಲ. ಬಟ್ ಸಮಯ ಸಿಕ್ಕಾಗ ಹೊಸದ್ದು ಏನಾದರೂ ಒಂದು ಕಲಿಯೋಕ್ಕೆ, ನಿಮ್ಮ ಬ್ಯೂಟಿನ ಮೇಂಟೈನ್ ಮಾಡೋಕ್ಕೆ ಎಫರ್ಟ್ಸ್ ಹಾಕಿ. ಬಿಕಾಸ್ ಅದು ಬಿಟ್ಟು ಇನ್ನೇನು ಇಲ್ಲ, ಮೇಂಟೈನ್ ಮಾಡೋದೇ ನಮ್ಮ ಕೆಲಸ. ಯಾಕೆಂದರೆ ನಾವು ಇವಾಗ ಬಂದು ಹಿಂಗೆ ಸ್ಕ್ರೀನ್ ಮುಂದೆ ನಿಂತ್ಕೊಂಡ್ವಿ ಅಂದಾಗ ನಾವು ಚೆನ್ನಾಗಿ ಕಾಣಿಸ್ಬೇಕು. ಸೊ ನಿನ್ನೆ ಮೊನ್ನೆಲ್ಲ ಏನು ಫ್ರೀ ಇರ್ತೀವಿ ಅವಾಗ ಮೇಂಟೈನ್ ಮಾಡ್ತಿರ್ಬೇಕು. ಆ್ಯಂಡ್ ಅದೇ ಬ್ಯೂಟಿನೇ ಕೆಲಸ ಅಂತಲೂ ಏನಲ್ಲ, ಮೇಂಟೈನ್ ಮಾಡಿ. ನೀವು ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ, ನೀವು ಆರೋಗ್ಯವಾಗಿರೋದಕ್ಕೋಸ್ಕರ ಮೇಂಟೈನ್ ಮಾಡಿ. ಮೀನ್ ವೈಲ್ ನಿಮಗೆ ಕಲೆ ಅನ್ನೋದು, ಒಂದು ಟ್ಯಾಲೆಂಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಎಷ್ಟು ಟ್ಯಾಲೆಂಟ್ ಇದೆ ಆ ಮೂಲಕ ನಿಮಗೆ ಆಪರ್ಚುನಿಟಿ ಸಿಗುತ್ತೆ, ಅದನ್ನ ಗುರುತಿಸ್ತಾರೆ ಹೊರತು ನೀವು ಚೆನ್ನಾಗಿದ್ದೀರಾ ಅಂತಲೇ ಏನಲ್ಲ. ಎಷ್ಟೊಂದು ಜನ ಕಲಾವಿದರನ್ನ ನೋಡಿರ್ತೀರ, ಅವರ ಒಂದು ಟ್ಯಾಲೆಂಟ್ ಮೂಲಕನೇ ಇವತ್ತು ಎಷ್ಟು ದೊಡ್ಡ ಸ್ಟಾರ್ಸ್ಗಳಾಗಿ ನಿಂತಿರ್ತಾರೆ. ಸೊ ಹಾಗಾಗಿ ನಿಮ್ಗಲ್ಲಿ ಹೊಸತನದೇನಾದ್ರು ಕಲಿತಾರಿ, ನೀವು ಅಲ್ಲದೆ ಇರೋದನ್ನ ನಿಮ್ಮ ಕೈಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರಿ, ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇರಿ, ಆ್ಯಕ್ಟಿಂಗ್ನ ಅಂದರೆ ನಾನು ಕೂಡ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು ಈ ಒಂದು ಎಫರ್ಟ್ಸ್ನ ಆಗ್ತಾ ಇದ್ರೆ ಆಪರ್ಚುನಿಟೀಸ್ ಏನು ಕಡಿಮೆ ಆಗಲ್ಲ ಅಂತ ಅನ್ಕೋತೀನಿ. ಓಕೆ, ಆ್ಯಕ್ಚುಲಿ ಇನ್ನೊಂದು ಏನು ಹೇಳಬೇಕಂದ್ರೆ ಅನುಷ್ ಅವರು ಮನೇಲಿರೋದಕ್ಕಿಂತ ಜಿಮ್ಮಲ್ಲೇ ಜಾಸ್ತಿ ಇರ್ತಾರೆ ಅನಿಸುತ್ತೆ, ಹೌದಾ? ಅಯ್ಯೋ ಏನಿಲ್ಲ, ಏನು ಮೇಂಟೈನ್ ಮಾಡಿಲ್ಲ ನೋಡಿ. ಎಷ್ಟು ಸಮಯ ಸಿಕ್ಕಾಗೆಲ್ಲ ಹೋಗ್ತೀನಿ. ಬಿಕಾಸ್ ನಾನು ಸ್ವಲ್ಪ ತಿನ್ನೋದು ಜಾಸ್ತಿ, ಡಯಟ್ ಮಾಡೋಕ್ಕೆ ಕಷ್ಟ. ಹಾಗಾಗಿ ಆ ಕ್ಯಾಲರೀಸ್ನ ಬರ್ನ್ ಮಾಡೋಕ್ಕೆ ಜಿಮ್ಗೆ ಹೋಗಲೇಬೇಕಾಗುತ್ತೆ. ನಿನ್ನೆ ಪತ್ರಿಕಾಗೋಷ್ಠಿ ಆಗಿರುವಂಥ ಬಿಗ್ ಬಾಸ್ಗೆ ಮತ್ತೆ ಸುದೀಪ್ ಸರೇ ಹೋಸ್ಟ್ ಆಗಿ ಬರ್ತಾ ಇರುವಂಥದ್ದು, ಅದನ್ನು ಕೇಳಿ ನಿಮ್ಗೆ ಏನು ಅನ್ನಿಸ್ತಾ? ಡೆಫಿನೆಟ್ಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ ಈಸ್ ಸರ್ಪ್ರೈಸಿಂಗ್. ಆ್ಯಂಡ್ ನಾನು ಕೂಡ ಸುದೀಪ್ ಸರ್ರೇ ನಡೆಸ್ಕೊಡ್ಬೇಕು ಅಂತಲೇ ಇತ್ತು. ಆ್ಯಂಡ್ ಅವರೇ ನಡೆಸ್ಕೊಡ್ತಾರೆ ಅನ್ನೋ ಒಂದು ಭರವಸೆನೂ ಇತ್ತು. ಆ್ಯಂಡ್ ಸುದೀಪ್ ಸರ್ಗೂ ಕೇಳಿದೆ, ಸರ್ ಯಾಕೆ ಸರ್ ನಡೆಸ್ಕೊಡಲ್ಲ ಅಂತೀರಾ ನೀವು ಅಂತ. ಆವಾಗ್ಲೂ ಸರು ಕೂಡ ಅದೇ ಹೇಳ್ತಾಯಿದ್ರು, ಎಷ್ಟಂತ ನಾನೇ ಮಾಡಬೇಕು ಅಂತ ಇದ್ರು ಅವತ್ತು. ಬಟ್ ಇವಾಗ ನೆನೆ ಸುದ್ದಿಗೋಷ್ಠಿ ನೋಡಿ ಸುದೀಪ್ ಸರೇ ಮತ್ತೆ ನಡೆಸ್ಕೊಡ್ತಿದ್ದಾರೆ ಅಂತಂದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ ಒಂದು ವೇದಿಕೆನ, ಒಂದು ಬಿಗ್ ಬಾಸ್ ಸ್ಟೇಜ್ನ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರು ಅಲಂಕರಿಸೋಕ್ಕೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಅವ್ರಿಗಷ್ಟೇ ಆ ಒಂದು ಆ ತಾಕತ್ತಿರೋದು, ಅವ್ರಿಗಷ್ಟೇ ಆ ಗತ್ತಿರೋದು, ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಆ ಒಂದು ಮಾತಲ್ಲಿರುವಂಥ ಒಂದು ತೂಕ ಇರ್ಬೋದು. ಐ ಡೋಂಟ್ ನೋ, ಅದನ್ನು ಬೇರೆಯವ್ರ ಕೈಲಿ ಬೇರೆಯವ್ರಿಗೆ ಇರುತ್ತೆ ಕ್ಯಾಲಿಬರ್ ಕೆಪಾಸಿಟಿ. ಬಟ್ ಸುದೀಪ್ ಸರ್ನೇ ನಾವು ಸೀಸನ್ 1 ಇವತ್ತಿನವರೆಗೂ ನೋಡ್ಕೊಂಡು ಬಂದಿರೋದ್ರಿಂದ, ಆ್ಯಂಡ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಸುದೀಪ್ ಸರ್ ನಡೆಸ್ಕೊಟ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಡೆಸ್ಕೊಡ್ತಿದ್ದಾರೆ ಅನ್ನೋದು ನೆನ್ನೆ ಕೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಬರುವಂಥ ಕಂಟೆಸ್ಟೆಂಟ್ಸ್ಗಳು ಬ್ಲೆಸ್ಡ್. ಎಷ್ಟೊಂದು ಜನಕ್ಕೆ ಮೇ ಬಿ ಅನ್ಕೊಂಡಿದ್ರು ಅನ್ಸುತ್ತೆ ಹಿಂಗೆ ನೆಕ್ಸ್ಟ್ ಸೀಸನಿಗೆ ಸುದೀಪ್ ಸರ್ ಇರಲ್ಲ ಅಂತ. ಸೊ ಯು ಆಲ್ ಆರ್ ಬ್ಲೆಸ್ಡ್. ನಿಮ್ಮ ಪ್ರಕಾರ ಯಾರ್ಯಾರು ಬಂದರೆ ಚೆನ್ನಾಗಿರುತ್ತೆ, ಯಾವ ವರ್ಗದಿಂದ ಬಂದರೆ ಚೆನ್ನಾಗಿರುತ್ತೆ ಅನ್ನೋ? ಇಲ್ಲ, ಬಿಗ್ ಬಾಸ್ ಅನ್ನೋದು ಎಲ್ಲ ವರ್ಗದಿಂದನೂ ತೊಗೊತಾರೆ. ಈಗ ಸಿನಿಮಾ ಕ್ಷೇತ್ರದಿಂದ, ಟೆಲಿವಿಷನಿಂದ, ಆ್ಯಂಡ್ ಖಳನಾಯಕರು ಇರ್ಬೋದು, ಸಂಗೀತದಿಂದ, ಆ್ಯಂಡ್ ಎಲ್ಲ ರೀತಿಯಲ್ಲೂ ತೊಗೊತಾರೆ. ಆ್ಯಂಡ್ ಕಾಮನ್ ಪೀಪಲಿಂದ ಎಲ್ರಿಗೂ ಆಪರ್ಚುನಿಟೀಸ್ ಕೊಡ್ತಾರೆ. ಸೊ ನಾನು ಹೇಳೋದಕ್ಕಿಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಎಲ್ಲ ಕ್ಯಾಟಗರಿಯಿಂದನೂ ಸೆಲೆಕ್ಟ್ ಮಾಡ್ಕೊಳ್ತಾರಲ್ಲ. ಸೊ ನಾನು ಹೇಳೋದ್ರಲ್ಲಿ ಏನಿಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಇನ್ನೂ ಹಲವಾರು ಅವಕಾಶಗಳು ಸಿಗಲಿ, ಹೊಸ ಮೂವಿಗಳು ಬರಲಿ ಅಂತ ಕೇಳ್ಕೊಂಡೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಪ್ರೀತಿಯ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಅನುಷರೇ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.